ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಅನನ್ಯ ಭಟ್ ಕೇಸಲ್ಲಿ ಸುಜಾತಾ ಏಕಾಂಗಿಯಾಗಿದ್ದಾರೆ. ಸುಜಾತಾ ಭಟ್ ಬೆನ್ನಿಗಿದ್ದ ಯಾರು ಈಗ ಜೊತೆಗಿಲ್ಲ. ದೂರು ಕೊಡೋದಕ್ಕೆ ಕಾರ್ನಲ್ಲಿ ಬಂದ್ರು, ವಕೀಲರ ಜೊತೆ ಬಂದು ದೂರು ಕೊಟ್ಟಿದ್ರು. ಈಗ ಒಂಟಿಯಾಗಿ SIT ವಿಚಾರಣೆಗೆ ಬರ್ತಿದ್ದಾರೆ. ಸುಜಾತಾ ಭಟ್ ಸದ್ಯದ ಪರಿಸ್ಥಿತಿ ಇದು. ಬಳಸ್ಕೊಂಡು ಕೈ ಬಿಟ್ಬಿಟ್ರ. ಸುಜಾತಾ ಭಟ್ ಎಕ್ಸ್ಪೋಸ್ ಆಗ್ತಿದ್ದಂಗೆ ಇವರು ಹಿಂದೆ ಇದ್ದಂಥ ಬುರ್ಡೆ ಗ್ಯಾಂಗ್ ಸುಜಾತಾ ಭಟ್ರನ್ನ ಒಬ್ಬಂಟಿ ಮಾಡಿ ಎಸ್ಕೇಪ್ ಆಗೋಯ್ತಾ. ಸುಜಾತಾ ಭಟ್ಗೆ ಒಬ್ಬರೇ ಬರ್ತಾರೆ, ಒಬ್ಬರೇ ಹೋಗ್ತಾರೆ. ಅವ್ರಿಗೆ ಯಾರೂ ಇಲ್ಲ, ಅವ್ರ ಪರವಾಗಿ ವಕೀಲರು ಇಲ್ಲ. ಈಗ ಪಾಪ ಇನ್ನು ಜೊತೆಗಿದ್ದಂಥವ್ರು, ಕಾರ್ ಕಳಿಸಿದವರು ಎಲ್ಲ ಎಲ್ಲಿ ಹೋದ್ರು. ಸುಜಾತಾ ಭಟ್ಗೆ ಆಶ್ರಯ ಕೊಟ್ಟಿದ್ರು. ಕಾರಲ್ಲಿ SP ಕಚೇರಿಗೆ ಬಂದು ಕಂಪ್ಲೇಂಟ್ ಕೊಟ್ಟು ಇದೇ ತಿಮ್ರೋಡಿ ಮನೇಲಿ ಉಳ್ಕೊಂಡಿದ್ರು. ಡೀಟೇಲ್ಸ್ ಕೊಡ್ತಾರೆ ಸತ್ತಾರ್. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸತ್ತಾರ್, ಸುಮ್ಮನೆ ಒಂದು ಕಾರ್ಡ್ ಆಗಿ ಯೂಸ್ ಆಗಿಬಿಟ್ರ ಸುಜಾತಾ ಭಟ್ ಈ ಕೇಸಲ್ಲಿ ಅಂತ ಅವರನ್ನು ಬಲಿಪಶು ಮಾಡಿ ಉಳಿದ ಬುರ್ಡೆ ಗ್ಯಾಂಗ್ ಏನಿವಾಗ ತಲೆಮರೆಸ್ಕೊಂಡು ಹಾಗಿದ್ದಾರೆ. ಅವ್ರ ಜೊತೆಗೆ ಯಾರೂ ಇಲ್ಲ, ಬಟ್ ಎಲ್ಲರೂ ಲಾಕ್ ಆಗಬೇಕಾಗತ್ತಾ ಅಂತ. ವಿಜಯ್, ಅನನ್ಯ ಭಟ್ ಮಿಸ್ಸಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೂರುದಾರಿಯಾಗಿರುವಂತಹ ಸುಜಾತಾ ಭಟ್ ಅವರು ಇದೀಗ ಏಕಾಂಗಿಯಾಗಿದ್ದಾರೆ. ಎಲ್ಲಿವರೆಗೆ ಅಂದ್ರೆ ದೂರು ಕೊಡುವಂತಹ ಸಂದರ್ಭದಲ್ಲಿ ಅವರ ಜೊತೆಗಿದ್ದಂತಹ ಲಾಯರ್ ಕೂಡ ಇದೀಗ ಅಂತರ ಕಾಯ್ದುಕೊಂಡಿದ್ದಾರೆ. ಜೊತೆಗೆ ಅವರ ಯಾರು ಈ ಒಂದು ಪ್ರಕರಣದ ಸೃಷ್ಟಿಕರ್ತರು ಅಂತ ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದವರು, ಆರಂಭಿಕ ಹಂತದಲ್ಲಿ ಹೋರಾಟದ ರೂಪುರೇಷವನ್ನು ಸಿದ್ಧಪಡಿಸಿದವರು, ಈ ರೀತಿಯ ಕತೆ ಕಟ್ಟಿದವರು ಇದೀಗ ಅಂತರ ಕಾಯ್ದುಕೊಂಡಿದ್ದಾರೆ. ಜೊತೆಗೆ ಈ ಹಿಂದೆ ತನ್ನ ಮನೆಯಲ್ಲಿ ಆಶ್ರಯ ಕೊಟ್ಟಿರುವಂತಹ ತಿಮರೋಡಿ ಗ್ಯಾಂಗ್ ಏನಿದೆ, ಇದೀಗ ಅವರ ಸಂಪರ್ಕಕ್ಕೆ ಬರ್ತಾ ಇಲ್ಲ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಪರಿಣಾಮ ಸುಜಾತಾ ಅವರಂದು ಕಾರಿನಲ್ಲಿ ಬಂದು ದೂರು ಕೊಟ್ಟಂತಹ ಸುಜಾತಾ ಭಟ್ ಇದೀಗ ಆಟೋದಲ್ಲಿ ಬಂದು ವಿಚಾರಣೆಗೆ ಹಾಜರಾಗುವಂತಹ ಸಂದರ್ಭ ಬಂದೊದಗಿದೆ. ಅವರಿದೀಗ ಲಾಡ್ಜ್ನಲ್ಲಿ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಈ ಸುಜಾತಾ ಭಟ್ಗೆ ಆರಂಭದಲ್ಲಿ ಅವರು ದೊಡ್ಡ ಮಟ್ಟದಲ್ಲಿ ಅವರ ಪರ ಮಾತನಾಡುವಂತಹ ಒಂದು ಬಲಗ ಇತ್ತು, ಒಂದು ಪಡೆ ಇತ್ತು. ಜೊತೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕ್ಷಣಕ್ಕೊಂದು ಸ್ಟೇಟ್ಮೆಂಟ್ ಕೊಡೋದಾಗಲಿ ಅಥವಾ ಜನರಲ್ಲಿ ಒಂದು ಅಭಿಪ್ರಾಯ ಮೂಡಿಸುವಂತಹ ಒಂದು ಕೆಲಸವನ್ನು ಈ ಹಿಂದೆ ಒಂದು ಟೀಮ್ ಮಾಡಿತ್ತು. ಬಟ್ ಇದೀಗ ಅವರ ಆ ಟೀಮ್ ಆಗಲಿ, ಲಾಯರ್ ಕೂಡ ಇಲ್ಲ. ಇದೇ ಕಾರಣಕ್ಕೆ ಇದೀಗ ಸುಜಾತಾ ಭಟ್ ಅವರು ಎಲ್ಲ ವಿಚಾರವನ್ನು ಕೂಡ SIT ಅಧಿಕಾರಿಗಳ ಮುಂದೆ ಒಂದೊಂದೇ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಹಿಂದೆ ಈ ಒಂದು ಪ್ರಕರಣದ ಹಿಂದಿರುವಂತಹ ಒಂದು ಪ್ರೊಪಗಾಂಡ ಏನಿದೆ ಅದನ್ನು ಖುದ್ದು ಸುಜಾತಾ ಭಟ್ ಅವರು SIT ಮುಂದೆ ಪ್ರಸ್ತಾಪ ಮಾಡಿದ್ರು ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ನಾನೆಲ್ಲವೂ ಮಾಡಿರೋದು ಯಾಕೆ ಈ ಒಂದು ಕಥೆಯನ್ನು ಕಟ್ಟಲಾಯಿತು, ಕತೆ ಕಟ್ಟಿದ್ದು ಯಾರು, ಇದರ ಹಿಂದಿರುವಂತಹ ಪ್ರಮುಖ ಕಾರಣ ಏನು ಅನ್ನೋದನ್ನು ಕೂಡ ಸುಜಾತಾ ಭಟ್ ಅವರು SIT ಮುಂದೆ ಪ್ರಸ್ತಾಪ ಮಾಡಿರೋ ಮಾಹಿತಿ ಇದೆ. ಯಾಕಂದ್ರೆ ಅವರು ಇದೀಗ ಏಕಾಂಗಿ ಆಗಿದ್ದಾರೆ. ಅವ್ರಿಗೆ ಅನಿವಾರ್ಯ ಆಗ್ಬಿಟ್ಟು ಸತ್ಯವನ್ನು SIT ಅಧಿಕಾರಿಗಳ ಮುಂದೆ ಹೇಳುವಂತ ಅನಿವಾರ್ಯ ಸಂದರ್ಭ ಬಂದೋದಿದೆ. ಇದೇ ಕಾರಣಕ್ಕೆ ಇದರ ಹಿಂದಿರುವಂತಹ ಪ್ರೊಪಗಾಂಡದ ಬಗ್ಗೆ ಕೂಡ ಅವರು ಮಾಹಿತಿ ಕೊಟ್ಟಿದ್ದಾರೆ. ಜೊತೆಗೆ ಇದಕ್ಕೆಲ್ಲವೂ ತನ್ನ ಅಜ್ಜನ ಆಸ್ತಿಯ ಮೂಲ ಕಾರಣ, ತನ್ನ ಅಜ್ಜನ ಆಸ್ತಿಯ ಮೇಲಿದ್ದಂತಹ ತನ್ನ ವ್ಯಾಮೋಹ ಏನಿದೆ ಅದೇ ವಿಚಾರ ಇದಕ್ಕೆ ಮೂಲ ಕಾರಣ. ಈ ಒಂದು ಸಂದರ್ಭದಲ್ಲಿ ಅಜ್ಜನ ಆಸ್ತಿ ವಿಚಾರವಾಗಿ ನಾನು ಹೋರಾಟ ಮಾಡಿದ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ನನಗೆ ಯಾರು ಪರಿಚಯ ಆದರೂ, ತದನಂತರದಲ್ಲಿ ಈ ಒಂದು ಕೇಸ್ ಯಾವ ಹಂತಕ್ಕೆ ಹೋಯಿತು, ಯಾವ ರೀತಿ ಟ್ವಿಸ್ಟ್ ಅಂಡ್ ಟರ್ನ್ ಪಡೀತು, ಇದಕ್ಕೆಲ್ಲ ಯಾರು ಕಾರಣ ಅನ್ನೋ ವಿಚಾರವನ್ನು ಕೂಡ ಇದೀಗ ಏಕಾಂಗಿಯಾಗಿರುವಂತಹ ಸುಜಾತಾ ಭಟ್ ಅವರು SIT ಅಧಿಕಾರಿಗಳ ಮುಂದೆ ಪ್ರಸ್ತಾಪ ಮಾಡಿರೋ ಮಾಹಿತಿ ಕೂಡ ಸಿಗ್ತಾ ಇದೆ. ವಿಜಯ್, ಥ್ಯಾಂಕ್ ಯು ಸತ್ತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.